ನಾಳೆಯಿಂದ ಬಸ್ ದುಬಾರಿ. ಇವತ್ತು ಮಧ್ಯರಾತ್ರಿಯಿಂದಲೇ ಅದು ಜಾರಿ ಆಗುತ್ತೆ. 15% ಏರಿಕೆಯನ್ನ ಮಾಡಿದ್ದಾರೆ. ಬಟ್ ಯಾವ್ಯಾವ ಸ್ಟೇಜ್ಗಳಲ್ಲಿ ಎಷ್ಟೆಷ್ಟು ದರ ಏರಿಕೆ ಆಗುತ್ತೆ ಅನ್ನುವಂಥ ವಿಚಾರದಲ್ಲಿ ಸಭೆಯನ್ನ ಮಾಡ್ತಾ ಇದ್ದಾರೆ. ಸಭೆಯಲ್ಲಿ ನಿರ್ಣಯವನ್ನ ತೆಗೆದುಕೊಂಡು ಒಂದು ಸ್ಟೇಜ್ ಅಂತಂದ್ರೆ 2 ಕಿಲೋಮೀಟರ್ಗೆ ಏನೋ ಅಂತರ ಇದೆ. ಆ 2 ಕಿಲೋಮೀಟರ್ಗಳಿಗೆ ಎಷ್ಟು ದರವನ್ನು ನಿಗದಿ ಮಾಡ್ತಾರೆ. ಬೆಂಗಳೂರಿಗೆ ವಿಚಾರದಲ್ಲಿ BMTCಗೆ ಎಷ್ಟು ಏರಿಕೆ ಆಗುತ್ತೆ, KSRTC ಬಸ್ಗಳಿಗೆ ಎಷ್ಟು ದರ ಏರಿಕೆ ಆಗುತ್ತೆ, ಒಂದು ಊರಿಂದ ಒಂದು ಊರಿಗೆ ಎಷ್ಟು ಕಿಲೋಮೀಟರ್ಗಳಿಗೆ ಯಾವ ರೀತಿಯಾದಂಥ ದರ ಏರಿಕೆಯನ್ನು ಮಾಡ್ತಾರೆ. 4 ನಿಗಮಗಳಿಗೂ ಕೂಡ ಸೇರಿದಂತೆ BMTCಗೂ ಸೇರಿದಂತೆ ಒಟ್ಟು 15% ಇನ್ಕ್ರೀಸ್ ಅನ್ನ ಮಾಡಿರೋದು. ಹಾಗಾಗಿ 15% ಅಂದ ತಕ್ಷಣ ಎಲ್ಲ ಟಿಕೆಟ್ ಮೇಲೂ 15% ಆಗ್ಬಿಡುತ್ತಾ ಸರ್ ಅಂತಂದ್ರೆ ಹಂಗಿರೋದಿಲ್ಲ. ಅದಕ್ಕೆ ಸ್ಟೇಜ್ ವೈಸ್ ಲೆಕ್ಕಾಚಾರಗಳನ್ನು ಹಾಕೊಳ್ತಾರೆ. ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಇವತ್ತು ಮಧ್ಯರಾತ್ರಿಯಿಂದಲೇ ಟಿಕೆಟ್ ದರ 15% ಹೆಚ್ಚಳವಾಗ್ತಾ ಇದೆ. 4 ನಿಗಮಗಳಲ್ಲೂ ಕೂಡ ದರ ಹೆಚ್ಚಿಸಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಪಬ್ಲಿಕ್ ಟಿವಿಗೆ ನೂತನ ಪರಿಷ್ಕೃತ ದರ ಪಟ್ಟಿ ಲಭ್ಯವಾಗಿದೆ. KSRTC ಮತ್ತು BMTC ದರ ಹೆಚ್ಚಿಸಿ ಸರ್ಕಾರ ಆದೇಶವನ್ನು ಹೊರಡಿಸಿರೋದು. ಇವತ್ತು ಮಧ್ಯರಾತ್ರಿಯಿಂದಲೇ ಟಿಕೆಟ್ ದರ 15% ಹೆಚ್ಚಳವಾಗಲಿದೆ. ಸೊ ಎಷ್ಟೆಷ್ಟು ಏನೇನು ಯಾವ ಭಾಗಗಳಲ್ಲಿ ಎಷ್ಟೆಷ್ಟು ಏರಿಕೆ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ನಿಮಗೆಲ್ಲ ನೀವೇ ಹಾಕ್ಕೊಂಡು ಬಿಟ್ಟಿರ್ತೀರಾ. ನಮ್ಮಲ್ಲಿ ಇಷ್ಟ ಆಗ್ಬೋದು ಬಿಡು ಅಂತಂದರೆ ಕೆಲವು ಕಡೆಗಳೊಂದು 2 ರೂಪಾಯಿ ಹೆಚ್ಚಾಗ್ಬೋದು, ಕೆಲವು ಕಡೆಗಳೊಂದು 3 ರೂಪಾಯಿ ಅಥವಾ ಕೆಲವು ಕಡೆಗಳ 5 ರೂಪಾಯಿ. ದೂರದ ಪ್ರಯಾಣ ಇತ್ತಂದರೆ ಒಂದು 15 ರೂಪಾಯಿ ಏರಿಕೆ ಆಗುತ್ತೆ, ಇಲ್ಲ 30, 40, 60 ರೂಪಾಯಿ ಏರಿಕೆ ಆಗುತ್ತೆ ತುಂಬ ದೂರದ್ದಿದ್ರೆ. ಬೀದರ್ಗೆ ಅತಿ ಹೆಚ್ಚು 115 ರೂಪಾಯಿ ಹೆಚ್ಚಳವಾಗಿರುವಂತಹದ್ದು. ಕಲಬುರಗಿಗೆ 99 ರೂಪಾಯಿ ಹೆಚ್ಚಳವನ್ನು ಮಾಡಲಾಗಿದೆ. ಮೈಸೂರಿಗೆ 21 ರೂಪಾಯಿ ಮಾತ್ರ ಹೆಚ್ಚಳವಾಗಿದೆ. ಮೂಲ ಪ್ರಯಾಣ ದರಕ್ಕೆ ಟೋಲ್ ದರವನ್ನು ಕೂಡ ಸೇರಿಸಿ ಹೆಚ್ಚಳವನ್ನು ಮಾಡಿರುವಂಥದ್ದು. ಇವತ್ತು ಮಧ್ಯರಾತ್ರಿಯಿಂದಲೇ ಪರಿಷ್ಕೃತ ದರವನ್ನು ಜಾರಿಗೆ ತರಲಿಕ್ಕೆ ಸಾರಿಗೆ ಇಲಾಖೆ ಮುಂದಾಗಿರುವಂಥದ್ದು. 4 ನಿಗಮಗಳು ಮನವಿಯನ್ನು ಸಲ್ಲಿಸಿದ್ವು. ಆ ಮನವಿಯನ್ನು ಆಲಿಸಿದಂತಹ ರಾಜ್ಯ ಸರ್ಕಾರ ಕ್ಯಾಬಿನೆಟ್ನಲ್ಲಿ 15% ಏರಿಕೆ ಮಾಡಲಿಕ್ಕೆ ನಿರ್ಧಾರವನ್ನು ಪಡೆದುಕೊಂಡಿತ್ತು. ಈಗ ಪರಿಷ್ಕೃತ ದರವನ್ನು ಬಿಡುಗಡೆ ಮಾಡಿದೆ. ಯಾವ್ಯಾವ ಜಿಲ್ಲೆಗೆ ಎಷ್ಟೆಷ್ಟು ರೇಟ್ನಲ್ಲಿ ಬದಲಾವಣೆ ಆಗಿದೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಹಾಗಾದರೆ ಬಸ್ ಪ್ರಯಾಣದ ದರ ಹೇಗೆ ದುಬಾರಿ ಆಗಿದೆ? ಬೆಂಗಳೂರು ಟು ತುಮಕೂರು ಸಾಮಾನ್ಯ ಬಸ್ಸು ಮೊದಲಿಗೆ 80 ರೂಪಾಯಿಗೆ ಹೋಗ್ಬೋದಾಗಿತ್ತು, ಈಗ ಅದು 91 ರೂಪಾಯಿಗೆ ಏರಿಕೆ ಆಗಿದೆ. ಅಂದರೆ 11 ರೂಪಾಯಿ ಹೆಚ್ಚಳವನ್ನು ಮಾಡಿರುವಂಥದ್ದು. ಅದರ ಜೊತೆಗೆ ಬೆಂಗಳೂರಿನಿಂದ ಮಂಡ್ಯ ಮೊದಲು 116 ರೂಪಾಯಿಗೆಲ್ಲ ಹೋಗ್ಬಿಡ್ಬೋದಾಗಿತ್ತು, ಈಗ ಅದು 131 ರೂಪಾಯಿಗೆ ಏರಿಕೆ ಆಗಿದೆ ಇವತ್ತು ಮಧ್ಯರಾತ್ರಿಯಿಂದ. ಇಲ್ಲಿ 15 ರೂಪಾಯಿ ಹೆಚ್ಚಳವಾಗಿರುವಂಥದ್ದು. ಇನ್ನು ಬೆಂಗಳೂರು ಟು ಮಂಗಳೂರು 398 ರೂಪಾಯಿ ಇತ್ತು ಮೊದಲಿನ ದರ, ಈಗ ಅದು 454 ರೂಪಾಯಿಗೆ ಏರಿಕೆ ಆಗಿದೆ. ಇಲ್ಲಿ 56 ರೂಪಾಯಿಯನ್ನು ಹೆಚ್ಚಳ ಮಾಡಿರುವಂಥದ್ದು. ಇನ್ನು ಬೆಂಗಳೂರು ಟು ಉಡುಪಿ ಮೊದಲು 452 ರೂಪಾಯಿಗೆಲ್ಲ ಕರ್ಕೊಂಡು ಹೋಗ್ಬಿಡ್ತಿದ್ರು, ಈಗ ನೀವು 516 ರೂಪಾಯಿಯನ್ನು ಪೇ ಮಾಡಬೇಕು. 15% ಇನ್ಕ್ರೀಸ್ ಆಗಿರೋದ್ರಿಂದ 64 ರೂಪಾಯಿ ಏರಿಕೆ ಆಗಿದೆ. ಇನ್ನು ಬೆಂಗಳೂರು ಟು ಹಾಸನ ಮೊದಲು 217 ರೂಪಾಯಿ ಕೊಟ್ಬಿಟ್ಟಿದ್ರೆ ನೀವು ಹಾಸನಕ್ಕೆ ಹೋಗಿ ಇಳಿಬೋದಾಗಿತ್ತು, ಈಗ ಅದು 246 ರೂಪಾಯಿಗೆ ಏರಿಕೆ ಆಗಿದೆ. ಇಲ್ಲಿ 29 ರೂಪಾಯಿ ಹೆಚ್ಚಳವನ್ನು ಮಾಡಿರುವಂಥದ್ದು. ಇನ್ನು ಬೆಂಗಳೂರು ಟು ಚಿಕ್ಕಬಳ್ಳಾಪುರ ನೀವು 72 ರೂಪಾಯಿ ಕೊಟ್ಟರೆ ಕರ್ಕೊಂಡು ಹೋಗ್ತಾ ಇದ್ರು, ಈಗ ಅದು 81 ರೂಪಾಯಿಗೆ ಏರಿಕೆ ಆಗಿದೆ. ಇಲ್ಲಿ 9 ರೂಪಾಯಿಯನ್ನು ಹೆಚ್ಚಳ ಮಾಡಿ ಪರಿಷ್ಕೃತ ದರದಲ್ಲಿ ಪ್ರಕಟ ಮಾಡಿರುವಂಥದ್ದು. ಇನ್ನು ಬೆಂಗಳೂರು ಟು ದಾವಣಗೆರೆ 320 ರೂಪಾಯಿ ಕೊಟ್ಟಿದ್ರೆ ನಿಮ್ಮ ದಾವಣಗೆರೆ ತಗೊಂಡೋಗಿ ಇಳಿಸ್ತಿದ್ರು, ಈಗ ಅದು 362 ರೂಪಾಯಿಗೆ ಏರಿಕೆ ಆಗಿರುವಂಥದ್ದು. ಇನ್ನು ಬೆಂಗಳೂರು ಟು ಮೈಸೂರು 141 ರೂಪಾಯಿ ಕರ್ಕೊಂಡು ಹೋಗ್ತಾ ಇದ್ರು, ಈಗ 162 ರೂಪಾಯಿ ಆಗಿದೆ. 21 ರೂಪಾಯಿಯನ್ನು ಹೆಚ್ಚಳ ಮಾಡಿರುವಂಥದ್ದು. ಇದೆಲ್ಲವೂ ಕೂಡ ಪರಿಷ್ಕೃತ ಪಟ್ಟಿಯಲ್ಲಿ ಉಲ್ಲೇಖವಾಗಿದೆ. ಇನ್ನು ಬೆಂಗಳೂರು ಟು ಚಿಕ್ಕಮಗಳೂರು 284 ರೂಪಾಯಿ ಮೊದಲಿನ ದರ ಇತ್ತು, ಈಗ ಅದು 323 ರೂಪಾಯಿಗೆ ಏರಿಕೆ ಆಗಿದೆ. 39 ರೂಪಾಯಿಯನ್ನು ಹೆಚ್ಚಳ ಮಾಡಿರುವಂಥದ್ದು. ಇನ್ನು ಬೆಂಗಳೂರು ಟು ಚಿತ್ರದುರ್ಗ 242 ರೂಪಾಯಿ ಮೊದಲಿಗಿತ್ತು, ಈಗ ಅದು 274 ರೂಪಾಯಿ ಆಗಿದೆ. ಇಲ್ಲಿ 32 ರೂಪಾಯಿಯನ್ನು ಹೆಚ್ಚಳ ಮಾಡಿರುವಂತಹದ್ದು ಸಾರಿಗೆ ಇಲಾಖೆ. ಅದರ ಜೊತೆಗೆ ಬೆಂಗಳೂರು ಟು ರಾಮನಗರ ಮೊದಲು 45 ರೂಪಾಯಿಗೆಲ್ಲ ಹೋಗ್ಬಿಡ್ಬೋದಾಗಿತ್ತು ನೀವೀಗ, ಬಟ್ ಈಗ 52 ರೂಪಾಯಿಯನ್ನು ಪೇ ಮಾಡಬೇಕು. 7 ರೂಪಾಯಿಯನ್ನು ಹೆಚ್ಚಳ ಮಾಡಲಾಗಿದೆ. ಸಾಮಾನ್ಯ ಬಸ್ನ ಮಾಹಿತಿ ಇದು. ಇನ್ನು ಬೆಂಗಳೂರು ಟು ಚಾಮರಾಜನಗರ 179 ರೂಪಾಯಿ ಹಳೆ ದರ, ಈಗ 206 ರೂಪಾಯಿನ ನೀವು ಕೊಡಬೇಕಾಗುತ್ತೆ ಕಂಡಕ್ಟರ್ಗೆ. 27 ರೂಪಾಯಿಯನ್ನು ಹೆಚ್ಚಳ ಮಾಡಿ ಈಗ ಪರಿಷ್ಕರಣೆಯನ್ನು ಮಾಡಿರುವಂತಹದ್ದು ಸಾರಿಗೆ ಇಲಾಖೆ. ಇನ್ನು ಬೆಂಗಳೂರು ಟು ಪುತ್ತೂರು 401 ರೂಪಾಯಿ ಪೇ ಮಾಡಬೇಕಿತ್ತು ಮೊದಲಿಗೆ, ಈಗ 457 ರೂಪಾಯಿಗೆ ಏರಿಕೆ ಆಗಿದೆ. ಬರೋಬ್ಬರಿ 56 ರೂಪಾಯಿಯನ್ನು ಹೆಚ್ಚಳ ಮಾಡಲಾಗಿದೆ. ಇನ್ನು ಬೆಂಗಳೂರು ಟು ಮಡಿಕೇರಿ ಮೊದಲೆಲ್ಲ 265 ರೂಪಾಯಿ ಇತ್ತು, ಈಗ ಅದು 313 ರೂಪಾಯಿಗೆ ಏರಿಕೆ ಆಗಿದೆ. ಇಲ್ಲಿ 42 ರೂಪಾಯಿ ಇನ್ಕ್ರೀಸ್ ಆಗಿರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಅದರ ಜೊತೆಗೇನೆ ಬೆಂಗಳೂರು ಟು ಕೋಲಾರ ಸಾಮಾನ್ಯ ಬಸ್ನ ಮಾಹಿತಿ ಇದು. ಮೊದಲು 74 ರೂಪಾಯಿ ಕೊಟ್ಬಿಟ್ರೆ ಕೋಲಾರಕ್ಕೆ ಹೋಗ್ಬೋದಾಗಿತ್ತು, ಈಗ ಅದು 85 ರೂಪಾಯಿ ಏರಿಕೆ ಆಗಿದೆ. ಒಟ್ಟು 11 ರೂಪಾಯಿಯನ್ನು ಹೆಚ್ಚಳ ಮಾಡಲಾಗಿದೆ.
ಇನ್ನು ಬೆಂಗಳೂರು ಟು ಶಿವಮೊಗ್ಗ ಮೊದಲೆಲ್ಲ 312 ರೂಪಾಯಿ ಕೊಟ್ಬಿಟ್ಟಿದ್ರೆ ಶಿವಮೊಗ್ಗಕ್ಕೆ ಹೋಗಿ ಇಳಿಬೋದಾಗಿತ್ತು. ಈಗ 356 ರೂಪಾಯಿಗೆ ಏರಿಕೆ ಆಗಿದೆ. ಬರೋಬ್ಬರಿ 44 ರೂಪಾಯಿಯನ್ನು ಏರಿಕೆ ಮಾಡಿರುವಂಥದ್ದು ಸಾರಿಗೆ ಇಲಾಖೆ. ಇನ್ನು ಬೆಂಗಳೂರು ಟು ಕಲಬುರಗಿ 706 ರೂಪಾಯಿಯನ್ನು ಕೊಡಬೇಕಿತ್ತು ನೀವು ಮೊದಲು ಒಂದು ಟಿಕೆಟ್ಗೆ, ಈಗ ಅದು 805 ರೂಪಾಯಿ ಆಗಿದೆ. ಬರೋಬ್ಬರಿ 99 ರೂಪಾಯಿಯನ್ನು ಏರಿಕೆ ಮಾಡಿದೆ. ಇನ್ನು ಬೆಂಗಳೂರು ಟು ಬೀದರು 821 ರೂಪಾಯಿ ಹಳೆ ದರ, ಈಗ ಹೊಸ ದರ 936, 115 ರೂಪಾಯಿಯನ್ನು ಏರಿಕೆ ಮಾಡಿರುವಂತಹದ್ದು ಸಾರಿಗೆ ಇಲಾಖೆ. ಪರಿಷ್ಕರಣೆಯನ್ನು ಮಾಡಿ ಅಂತಿಮ ಪಟ್ಟಿಯನ್ನು ಕೂಡ ಪ್ರಕಟ ಮಾಡಿದೆ. ಬೆಂಗಳೂರು ಟು ರಾಯಚೂರು 560 ರೂಪಾಯಿ ಕೊಡಬೇಕಿತ್ತು ಒಂದು ಟಿಕೆಟಿಗೆ, ಈಗ 638 ಆಗಿದೆ. ಇಲ್ಲಿ 78 ರೂಪಾಯಿ ಹೆಚ್ಚಳ ಆಗಿರುವಂತಹದ್ದು. ಇನ್ನು ಬೆಂಗಳೂರು ಟು ಯಾದಗಿರಿ ಮೊದಲೆಲ್ಲ 662 ರೂಪಾಯಿ ಕೊಟ್ಬಿಟ್ರೆ ಒಬ್ರು ಹೋಗಿ ಯಾದಗಿರಿಗೆ ಇಳಿಬೋದಾಗಿತ್ತು, ಈಗ ಅದು 755ಕ್ಕೆ ಏರಿಕೆ ಆಗಿದೆ. ಇಲ್ಲಿ 93 ರೂಪಾಯಿಯನ್ನು ಹೆಚ್ಚಳ ಮಾಡಿರೋದನ್ನು ಗಮನಿಸಬಹುದಾಗಿದೆ. ಇನ್ನು ಬೆಂಗಳೂರು ಟು ಬಳ್ಳಾರಿ ಹಳೆ ದರ 374 ರೂಪಾಯಿ ಇತ್ತು, ಹೊಸ ದರ 424 ರೂಪಾಯಿ ಆಗಿದೆ. ಇಲ್ಲಿ 50 ರೂಪಾಯಿಯನ್ನು ಹೆಚ್ಚಳ ಮಾಡಿರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಇನ್ನು ಬೆಂಗಳೂರು ಟು ಹೊಸಪೇಟೆ 402 ರೂಪಾಯಿ ಕೊಟ್ಟರೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ರು ಹೊಸಪೇಟೆಗೆ ಒಬ್ಬರನ್ನ, ಈಗ ಅದು 455 ರೂಪಾಯಿಗೆ ಏರಿಕೆ ಆಗಿದೆ. ಇಲ್ಲಿ 53 ರೂಪಾಯಿ ಹೆಚ್ಚಳ ಮಾಡಿರುವಂತಹದ್ದು ಪರ್ ಹೆಡ್ಗೆ ನೀವು ಗಮನಿಸ್ತಾ ಇದ್ದೀರಿ. ಇನ್ನು ಬೆಂಗಳೂರು ಟು ಕೊಪ್ಪಳ ಹಳೆ ದರ 447 ರೂಪಾಯಿ ಇತ್ತು, ಈಗ 506 ರೂಪಾಯಿ ಆಗಿದೆ ಮಧ್ಯರಾತ್ರಿಯಿಂದ. ಇಲ್ಲಿ 59 ರೂಪಾಯಿಯನ್ನು ಹೆಚ್ಚಳ ಮಾಡಿರುವಂಥದ್ದು. ಅದರ ಜೊತೆಗೇ ಬೆಂಗಳೂರು ಟು ವಿಜಯಪುರ ಹಳೆ ದರ 691 ರೂಪಾಯಿ ಇತ್ತು, ಹೊಸ ದರ 779 ರೂಪಾಯಿಗೆ ಏರಿಕೆ ಆಗಿದೆ. ಇಲ್ಲಿ 88 ರೂಪಾಯಿಯನ್ನು ಹೆಚ್ಚಳ ಮಾಡಿ ಸಾರಿಗೆ ಇಲಾಖೆ ಈಗ ಪ್ರಕಟ ಮಾಡಿರುವಂಥದ್ದು. ಇನ್ನು ಬೆಂಗಳೂರು ಟು ಬೆಳಗಾವಿ ಮೊದಲೆಲ್ಲ 617 ರೂಪಾಯಿಲಿ ಒಬ್ಬರು ಸಂಚಾರ ಮಾಡಬಹುದಾಗಿತ್ತು, ಈಗ 697ಕ್ಕೆ ಏರಿಕೆ ಆಗಿದೆ. ಇಲ್ಲಿ ಬರೋಬ್ಬರಿ 80 ರೂಪಾಯಿಯನ್ನು ಹೆಚ್ಚಳ ಮಾಡಿರುವಂಥದ್ದು. ಬೆಂಗಳೂರು ಟು ಚಿಕ್ಕೋಡಿ 708 ರೂಪಾಯಿ ಹಳೆ ದರ, ಈಗ 801 ರೂಪಾಯಿಗೆ ಏರಿಕೆ ಆಗಿದೆ. ಬರೋಬ್ಬರಿ 93 ರೂಪಾಯಿಯನ್ನು ಏರಿಕೆ ಮಾಡಿರುವಂಥದ್ದು. ಅದರ ಜೊತೆಗೇ ಬೆಂಗಳೂರು ಟು ಬಾಗಲಕೋಟೆ ಹಳೆ ದರ ಇದ್ದಿದ್ದು 605 ರೂಪಾಯಿ, ಈಗ ಅದು 685ಕ್ಕೆ ಏರಿಕೆ ಆಗಿದೆ. ಇಲ್ಲಿ 80 ರೂಪಾಯಿ ಹೆಚ್ಚಳ ಮಾಡಿರೋದನ್ನು ಗಮನಿಸಬಹುದಾಗಿದೆ. ಬೆಂಗಳೂರು ಟು ಧಾರವಾಡ ಮೊದಲು 523 ರೂಪಾಯಿ ಇತ್ತು ಒಬ್ಬರಿಗೆ, ಈಗ ಅದು 591 ರೂಪಾಯಿಗೆ ಏರಿಕೆ ಆಗಿದೆ. ಇಲ್ಲಿ 68 ರೂಪಾಯಿಯನ್ನು ಹೆಚ್ಚಳ ಮಾಡಿ ಈಗ ಪ್ರಕಟವನ್ನು ಮಾಡಲಾಗಿದೆ. ಅದರ ಜೊತೆಗೆ ಬೆಂಗಳೂರು ಟು ಹುಬ್ಬಳ್ಳಿ 499 ರೂಪಾಯಿ ಕೊಟ್ಟರೆ ಒಬ್ಬರು ಪ್ರಯಾಣ ಮಾಡ್ಬೋದಾಗಿತ್ತು, ಈಗ 563ಕ್ಕೆ ಅದು ಏರಿಕೆ ಆಗಿದೆ. ಇಲ್ಲಿ 64 ರೂಪಾಯಿ ಹೆಚ್ಚಳ ಆಗಿರೋದನ್ನು ಗಮನಿಸಬಹುದು. ಇನ್ನು ಬೆಂಗಳೂರು ಟು ಕಾರವಾರ 614 ರೂಪಾಯಿ ಹಳೆ ದರ ಇತ್ತು, ಈಗ ಹೊಸ ದರ 699ಕ್ಕೆ ಏರಿಕೆ ಆಗಿದೆ. ಇಲ್ಲೂ ಕೂಡ 85 ರೂಪಾಯಿ ಹೆಚ್ಚಳ ಮಾಡಿರೋದನ್ನು ಗಮನಿಸಬಹುದು. ಇನ್ನು ಬೆಂಗಳೂರು ಟು ಶಿರಸಿ ಸಾಮಾನ್ಯ ಬಸ್ನಲ್ಲಿ 455 ರೂಪಾಯಿ ಇತ್ತು ಹಳೆ ದರ, ಈಗ ಅದು 520ಕ್ಕೆ ಏರಿಕೆ ಆಗಿದೆ. ಇಲ್ಲೂ ಕೂಡ 65 ರೂಪಾಯಿ ಹೆಚ್ಚಳ ಆಗಿರುವಂತಹದ್ದು ಟಿಕೆಟ್ ದರ. ಇನ್ನು ಬೆಂಗಳೂರು ಟು ಗದಗ ಸಾಮಾನ್ಯ ಬಸ್ನಲ್ಲಿ 525 ರೂಪಾಯಿ ಕೊಟ್ಟಿದ್ರೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ರು, ಈಗ ನೀವು 593 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಇಲ್ಲಿ 68 ರೂಪಾಯಿ ಟಿಕೆಟ್ ದರದಲ್ಲಿ ಹೆಚ್ಚಳ ಆಗಿರುವಂಥದ್ದು. ಇನ್ನು ಬೆಂಗಳೂರು ಟು ಹಾವೇರಿ 420 ರೂಪಾಯಿ ಮೊದಲಿಗೆ ಕೊಡಬೇಕಿತ್ತು, ಅದೀಗ 474ಕ್ಕೆ ಏರಿಕೆ ಆಗಿದೆ. ಇಲ್ಲಿ 54 ರೂಪಾಯಿ ಹೆಚ್ಚಾಗಿರೋದನ್ನು ನೀವು ಗಮನಿಸಬಹುದಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅವರಿಂದ ಮಾಹಿತಿಯನ್ನು ಪಡಿತಾ ಹೋಗೋಣ. ಅರುಣ, ಈಗ ಪರಿಷ್ಕೃತ ಪಟ್ಟಿಯ ದರವನ್ನು ಗಮನಿಸ್ತಾ ಇದ್ರೆ 15%ಗಿಂತ ಹೆಚ್ಚು ಅಂದರೆ ಬೇರೆ ಬೇರೆ ಎಕ್ಸ್ಟ್ರಾ ಚಾರ್ಜಸ್ಗಳನ್ನು ಕೂಡ ಇಲ್ಲಿ ಅಪ್ಲೈ ಮಾಡಲಾಗ್ತಾ ಇದೆಯಾ ಅಂಥೇಳಿ ಈ ದರವನ್ನು ಗಮನಿಸ್ತಾ ಇದ್ರೆ? ಎಸ್ ಪ್ರೇಮ್, ಇವತ್ತು ಮಧ್ಯರಾತ್ರಿಯಿಂದಲೇ ದರ ಏರಿಕೆಯ ಬಿಸಿ ಪ್ರಯಾಣಿಕರಿಗೆ ತಡ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ 4 ನಿಗಮಗಳು, KSRTC ಇರ್ಬೋದು, ಬೆಂಗಳೂರಿನ ಮಟ್ಟಿಗೆ ಹೇಳೋದಾದರೆ BMTC ಇರ್ಬೋದು, NWKSRTC ಇರ್ಬೋದು, KKRTC ಇರ್ಬೋದು, ಹೀಗೆ 4 ನಿಗಮಗಳು ಕೂಡ 15% ದರ ಏರಿಕೆಯನ್ನು ಮಾಡಿದ್ದಾವೆ. ಇನ್ನು ನೀವು ಹೇಳ್ದಂಗೆ ಬೆಂಗಳೂರಿನಿಂದ ಪ್ರಮುಖವಾಗಿ ಎಷ್ಟು ಕಿಲೋಮೀಟರ್ ದೂರದಲ್ಲಿ ಆ ಊರುಗಳಿದ್ದಾವೆ ಎನ್ನುವ ಆಧಾರದ ಮೇಲೆ ಇರ್ಬೋದು, ಜೊತೆಗೆ ಸ್ಟೇಜ್ಗಳ ಆಧಾರದ ಮೇಲೆ ಇರ್ಬೋದು, ಟೋಲ್ ಶುಲ್ಕ ಇರ್ಬೋದು, ಅಪಘಾತ ವಿಮೆ ಇರ್ಬೋದು, ಹೀಗೆ ಇವೆಲ್ಲವನ್ನ ಸೇರಿಸ್ಬಿಟ್ಟು ಅವರು ಈ ಒಂದು ದರ ಏರಿಕೆಯ ಪಟ್ಟಿಯನ್ನು ರಿಲೀಸ್ ಮಾಡಿದ್ದಾರೆ. ಪ್ರಮುಖವಾಗಿ 115 ರೂಪಾಯಿ ಬೀದರ್ಗೆ ಆಗಿದ್ರೆ, ಇನ್ನು ಕನಿಷ್ಠವಾಗಿ 9 ರೂಪಾಯಿ 11 ರೂಪಾಯಿಯಿಂದಲೂ ಕೂಡ ಈ ಒಂದು ದರ ಏರಿಕೆ ಆಗಿದೆ. ಈ ನಿಜಕ್ಕೂ ಕೂಡ ಪ್ರಯಾಣಿಕರಿಗೆ ಇದು ಬಿಸಿಯನ್ನು ತಡ್ತಾ ಇದೆ. ಅದರಲ್ಲೂ ಕೂಡ ಈ ಒಂದು ಟೋಲ್ ಶುಲ್ಕವನ್ನು ಕಟ್ಟೋದರ ಜೊತೆಗೆ ಇಷ್ಟೊಂದು ಪ್ರಯಾಣ ದರ ಏರಿಕೆ ಆಗಿರೋದು ಕೂಡ ನಿಜಕ್ಕೂ ಕೂಡ ಒಂದು ಆಘಾತವಾಗಿದೆ. ಹೀಗಾಗಿ ನಾಳೆಯಿಂದ ಪ್ರಯಾಣಿಕರು ಏನಾದರೂ ಬಸ್ಗಳಲ್ಲಿ ಹೋಗಬೇಕು ಅಂತಂದರೆ
ಅವರ ಜೇಬಿನಲ್ಲಿ ಹೆಚ್ಚಿನ ದುಡ್ಡಿದೆ ಎನ್ನುವುದನ್ನು ಕೂಡ 2 ಬಾರಿ ಚೆಕ್ ಮಾಡುವಂತಹ ಒಂದು ಅವಶ್ಯಕತೆ ಇದೆ. ಪ್ರಮುಖವಾಗಿ ಈಗಾಗಲೇ KSRTCಯಿಂದ ಈ ಒಂದು ದರದ ಪಟ್ಟಿ ರಿಲೀಸ್ ಆಗಿದೆ. ಆದರೆ ಈ ಒಂದು ದರ ಕೇವಲ ಸಾಮಾನ್ಯ ಬಸ್ಗಳಿಗೆ ಅಂದರೆ ಕೆಂಪು ಬಸ್ಗಳಿಗೆ ಮಾತ್ರ ಇದು ಒಂದು ಅಪ್ಲೈ ಆಗುತ್ತೆ. ಅದನ್ನು ಹೊರತುಪಡಿಸಿದಂತೆ AC ಇರ್ಬೋದು, ನಾನ್ AC ಬಸ್ಸಸ್ಗಳಿರಬಹುದು, ಜೊತೆಗೆ ಐಷಾರಾಮಿ ಆಗಿರ್ತಕ್ಕಂತಹ ರಾಜಹಂಸ ಬಸ್ಸಸ್ಗಳಿರ್ಬೋದು, ಸ್ಲೀಪರ್ ಬಸ್ಸಸ್ಗಳಿಗೆ ಈ ಒಂದು ದರ ಏರಿಕೆ ಪಟ್ಟಿ ಅನ್ವಯ ಆಗಲ್ಲ. ಆದರೆ ಸಾಮಾನ್ಯ ಬಸ್ಸಸ್ಗಳಲ್ಲಿ ವೇಗದೂತ ಬಸ್ಸಸ್ಗಳು ಅಂದರೆ ನಾನ್ ಸ್ಟಾಪ್ ಬಸ್ಸಸ್ಗಳಿಗೆ ಈ ಒಂದು ದರ ಪಟ್ಟಿ ಕೂಡ ರಿಲೀಸ್ ಆಗಿದೆ. ಅಂದರೆ ಬೆಂಗಳೂರಿನಿಂದ ಡೈರೆಕ್ಟಾಗಿ ಹುಬ್ಬಳ್ಳಿಗೆ ಹೋಗ್ತಕ್ಕಂಥ ಬಸ್ಗಳಿರ್ಬೋದು, ಬೆಂಗಳೂರಿನಿಂದ ಡೈರೆಕ್ಟಾಗಿ ಬೀದರ್ಗೆ ಹೋಗ್ತಕ್ಕಂಥ ಬಸ್ಗಳಿರ್ಬೋದು, ಚಿಕ್ಕೋಡಿಗೆ ಹೋಗ್ತಕ್ಕಂಥ ಬಸ್ಗಳು ಅಂದರೆ ನಾನ್ ಸ್ಟಾಪ್ ಬಸ್ಸಸ್ಗಳಿಗೆ ಈ ಒಂದು ದರ ಏರಿಕೆ ಪಟ್ಟಿ ರಿಲೀಸ್ ಆಗಿದೆ. ಅದನ್ನು ಹೊರತುಪಡಿಸಿದಂತೆ ಬೆಂಗಳೂರಿನಿಂದ ಬೇರೆ ಬೇರೆ ಸ್ಟಾಪ್ಗಳಿಗೆ ಹೋಗ್ತಕ್ಕಂತಹ ಬಸ್ಗಳ ಒಂದು ಪಟ್ಟಿಯೂ ಕೂಡ ಈಗಾಗಲೇ ಸ್ಟೇಜ್ ವೈಸನ್ನು ಲೆಕ್ಕಾಚಾರವನ್ನು ಹಾಕಿಬಿಟ್ಟು ಈಗಾಗಲೇ KSRTC ಅಧಿಕಾರಿಗಳು ಕೂಡ ರಿಲೀಸನ್ನು ಮಾಡ್ತಾ ಇದ್ದಾರೆ. ಅದನ್ನು ಹೊರತುಪಡಿಸಿದಂತೆ ಇಲ್ಲಿ ಯಾವುದೇ ರೀತಿಯಿಂದಲೂ ಕೂಡ GST ಬರೋದಿಲ್ಲ ಎನ್ನುವಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನೇನು BMTCಯ ಟಿಕೆಟ್ ದರದ ಪಟ್ಟಿ ಕೂಡ ಕೆಲವೇ ಕ್ಷಣಗಳಲ್ಲಿ ಕೂಡ ರಿಲೀಸ್ ಆಗುತ್ತೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಅರುಣ ತಮ್ಮೆಲ್ಲ ಮಾಹಿತಿಗಾಗಿ.